ಭೂಮಿಯಲ್ಲಿ ಮಾತೃತ್ವಕ್ಕೆ ವಿಶೇಷವಾದ ಮಹತ್ವದ ಸ್ಥಾನ ನೀಡಲಾಗಿದೆ. ವೇದಗಳ ಕಾಲದಿಂದ ರಾಮಾಯಣ, ಮಹಾಭಾರತ, ಪುರಾಣ ಎಲ್ಲದರಲ್ಲೂ ಮಾತೃತ್ವದ ಅದ್ಭುತ ಶಕ್ತಿಯನ್ನ ನಾವೆಲ್ಲರೂ ನೋಡುತ್ತಲೇ ಬಂದಿದ್ದೇವೆ. ಇತಿಹಾಸ ಮತ್ತು ಪುರಾಣ ಕಂಡ ಧೀಮಂತ ವ್ಯಕ್ತಿ ಪುರುಷೋತ್ತಮ ಶ್ರೀಕೃಷ್ಣನ ಅವತಾರದ ಅವಧಿಯಲ್ಲಿ ಮಾತೃತ್ವ ಹೇಗೆ ವಿಭಿನ್ನವಾಗಿ ಘಟಿಸಿತು ಎನ್ನುವುದನ್ನು ವಿವರಿಸುವ ಪ್ರಯತ್ನವಾಗಿ ಮೂಡಿ ಬಂದಿರುವ ರೂಪಕವೇ ಅಮ್ಮ. ಭಾರತೀಯ ಆಶ್ರಯ ಪರಂಪರೆಯನ್ನು ನಿರಂತರವಾಗಿ ಅಧ್ಯಯನ ಮಾಡಿ ಅದರ ಸಾರಸತ್ವವನ್ನು ತಮ್ಮ ಉಪನ್ಯಾಸ ಹಾಗೂ ಕೃತಿಗಳ ಮೂಲಕ ಮಹಾಭಾರತ, ರಾಮಾಯಣ, ಭಾಗವತ ಮುಂತಾದ ಅನೇಕ ಗ್ರಂಥಗಳಲ್ಲಿರುವ ತತ್ವವನ್ನು ತಾವು ಕಂಡು ಅದನ್ನು ಜನತೆಗೆ ದರ್ಶಿಸಿರುವವರು ಪ್ರೊಫೆಸರ್ ಕೆ.ಎಸ್. ನಾರಾಯಣಾಚಾರ್ಯ. ಅಂತಹ ಕೆಲವು ಅಪೂರ್ವ ಸಂಗತಿಗಳ ಮೊತ್ತವೇ ಕೃಷ್ಣಾವತಾರದ ಕೊನೆಯ ದಿನಗಳು ಕೃತಿ. ತನ್ನ ತಾಯಿಯರೊಂದಿಗೆ ಕೃಷ್ಣ ತನ್ನ ಅವತಾರದ ಕೊನೆಯಲ್ಲಿ ನಡೆಸುವ ಸಂವಾದವೇ ಈ ರೂಪಕದ ಕಥಾವಸ್ತು, ಸ್ಫೂರ್ತಿ. ಬೇಡನೊಬ್ಬನ ಬಾಣ ಕಾಲಿಗೆ ಚುಚ್ಚಿದಾಗ ಅಮ್ಮ ಎಂದು ಕೂಗಿದ ಕೃಷ್ಣನ ಎದುರಿಗೆ ಬರುವುದು ಮೊದಲಿಗೆ ಹೆತ್ತ ತಾಯಿ ದೇವಕಿಯ ರೂಪ. ಜಗದ ಕಲ್ಯಾಣಕ್ಕಾಗಿ ಮಹಾವಿಷ್ಣು ಆರಿಸಿಕೊಂಡ ಪುಣ್ಯ ಗರ್ಭ ದೇವಕಿಯದು. 8ನೆಯ ಗರ್ಭದವರೆಗೂ ಕಣ್ಣೆದುರಿಗೆ ಎಲ್ಲಾ ಶಿಶುಗಳ ಹತ್ಯೆಯನ್ನು ಆ ಹೆತ್ತ ಕರುವು ನೋಡಬೇಕಾಯಿತು. ಅಷ್ಟಮ ಶಿಶುವಾಗಿ ಶ್ರೀಕೃಷ್ಣ ಜನಿಸಿದರೂ ಅವನ ಬಾಲ ಲೀಲೆಗಳನ್ನು ನೋಡಲಾಗದ ನಿರ್ಭಾಗ್ಯ ಹೆಣ್ಣು ದೇವಕಿ. ಆಕೆಯ ನೊಂದ ಮನಕ್ಕೆ ಕೃಷ್ಣನು ದನಿಗೂಡಿಸಿ ಅವಳೊಂದಿಗೆ ಈ ಸಂದರ್ಭದಲ್ಲಿ ದುಃಖವನ್ನು ಹಂಚಿಕೊಳ್ಳುತ್ತಾನೆ. ಕೃಷ್ಣನ ಅಮ್ಮ ಎಂಬ ಕೂಗನ್ನು ಕೇಳಿ ಅರಸಿ ಬರುವ ಇನ್ನೊಬ್ಬಳು ತಾಯಿ ಯಶೋದೆ. ಜಗದೋದ್ಧಾರನನ್ನು, ಅಪ್ರಮೇಯನನ್ನು, ಪರಮ ಪುರುಷನನ್ನು, ಗೀತಾಚಾರ್ಯನನ್ನು ಪುಟ್ಟ ಕಂದನೆಂದು ಆಡಿಸಿದ ಮುದ್ದೆ. ಎಷ್ಟು ದಿನವಾದರೂ ಬೆಣ್ಣೆ ಕದಿಯುವ ಗೋಪಿಯರ ಜೊತೆ ಕುಂಟಾಟವಾಡಿದ ಪೋರ ಇನ್ನು ಹಸಿ ಸುಳ್ಳು ಹೇಳುವುದನ್ನೇ ನೀನು ಬಿಟ್ಟಿಲ್ಲವಲ್ಲ ಎಂದು ಹುಸಿಕೋಪವನ್ನೇ ತಾಳುವ ಮುಗ್ಧ ಮನದ ವಾತ್ಸಲ್ಯಮಯಿ ತಾಯಿಯನ್ನು ಇಲ್ಲಿ ಕಾಣಬಹುದು. ಆಕೆಯ ಆಶಯದಂತೆ ಕೃಷ್ಣ ತನ್ನ ವಿವಾಹವನ್ನು ಶ್ರೀನಿವಾಸನಾಗಿ ತೋರಿಸುತ್ತಾನೆ. ಯಶೋದೆ ಬಕುಳ ಮಾಲಿಕೆಯಾಗಿ, ಬಕುಳ ದೇವಿಯಾಗಿ ಮಗನ ವಿವಾಹವನ್ನು ಕಂಡು ನಲಿಯುತ್ತಾಳೆ. ಅಮ್ಮ ಎನ್ನುವ ಕೂಗಿಗೆ ಓಗೊಟ್ಟು ಬರುವ ಮತ್ತೊಂದು ತಾಯ್ತನದ ಮುಖ ಪೂತನಿಯದ್ದು. ಪ್ರೊಫೆಸರ್ ನಾರಾಯಣಾಚಾರ್ಯರ ಸಂಶೋಧನೆಯ ವಿಶಾಲ ವೈಚಾರಿಕ ದೃಷ್ಟಿಕೋನದ ಫಲವಿದು. ಪೂತನಿಯ ಒಳಮನಸ್ಸಿನ ಬದುಕಿನ ಸತ್ಯಾಸತ್ಯತೆಗಳನ್ನು ಒರೆಹಚ್ಚಿರುವ ಪ್ರಯತ್ನವಾಗಿದೆ ಇದು. ಕಂಸ ತನ್ನ ರಾಜಕೀಯದ ದಾಳವಾಗಿ ಬಳಸಿಕೊಂಡ ಹೆಣ್ಣೆ ಪೂತನ. ಪುಟ್ಟ ಕಂದಮ್ಮನಿಗೆ ತೊಟ್ಟು ತೊಟ್ಟೇ ವಿಷವನ್ನು ಉಣಬಡಿಸಿ ಆಕೆಯ ಅರಿವಿಗೆ ಬಾರದ ರೀತಿಯಲ್ಲಿ ವಿಷಕನ್ಯೆಯನ್ನಾಗಿ ಮಾಡಿರುತ್ತಾನೆ ಕಂಸ. ಬುದ್ಧಿ ಬೆಳೆದಂತೆಲ್ಲ ಪೂತನಿಗೆ ತನ್ನ ಸುತ್ತಲಿನವರ ಮುಟ್ಟದ ದೂರ ಇರಿಸಿರುವ ರೀತಿ ಪ್ರಶ್ನೆಗಳನ್ನೇ ಹುಟ್ಟಿಸಿಬಿಡುತ್ತದೆ. ಸತ್ಯ ತಿಳಿಯುವ ಹೊತ್ತಿಗೆ ಬಹು ತಡವಾಗಿ ಬಿಟ್ಟಿರುತ್ತದೆ. ಕಂಸನ ರಾಜಕಾರ್ಯಕ್ಕೆ ವಿಷಕನ್ಯೆಯಾಗಿ ಆಕೆ ಬಳಸುವ ವಸ್ತುವಾಗಿ ಬಿಡುತ್ತಾಳೆ. ಮಧ್ಯದಲ್ಲಿ ಯುವಕನೋರ್ವನೊಂದಿಗೆ ಉಂಟಾದ ಪ್ರೀತಿ ಮಿಲನ ಆದೊಡನೆಯೇ ಆತನ ಮರಣವಾಗುವುದು ಪೂತನಿಗೆ ಆಘಾತದ ವಿಷಯ. ಒಡಲಲ್ಲಿದ್ದ ಕೂಸು ವಿಷದಿಂದ ಸತ್ತದ್ದು ಮತ್ತೂ ಆಕೆಯನ್ನು ಜರ್ಜರಿತಗೊಳಿಸುತ್ತದೆ. ಆಗಲೇ ಕೃಷ್ಣನನ್ನು ಕೊಲ್ಲುವಂತೆ ಕಂಸ ಪೂತನಿಯನ್ನು ನೇಮಿಸುತ್ತಾನೆ. ಅಶರೀರವಾಣಿಯ ಕಥೆಯ ಅರಿವಿದ್ದ ಪೂತನಿಗೆ ಕೃಷ್ಣನನ್ನು ಕೊಲ್ಲುವುದು ಧರ್ಮವೇ ಇಲ್ಲ ಜಗದ್ರಕ್ಷಕನ ಕೈಯಿಂದ ಮುಕ್ತಳಾಗುವುದು ಸರಿಯೇ ಎನ್ನುವ ದ್ವಂದ್ವ. ಹೀನ ಬದುಕಿಗಿಂತ ಈ ಸಾವೇ ಸರಿ ಎಂದು ಗೋಕುಲದತ್ತ ಹೊರಟಾಕೆಗೆ ಒಂದು ಪ್ರವಚನ ಕಣ್ತರಿಸಿ ಬಿಡುತ್ತದೆ. ರಾಮಾಯಣದ ಪ್ರಸಂಗ ಅದು. ಹನುಮಂತ ರಕ್ಕಸಿಯರದು ತಪ್ಪು ಎಂದಾಗ ಸೀತಾಮಾತೆ ಇಲ್ಲ, ಇವರೆಲ್ಲ ಕೇವಲ ರಾಜನ ಆಜ್ಞೆಯ ಪಾಲಕರು, ಪಾಪದ ಹೊಣೆ ಆಜ್ಞೆ ನೀಡಿದವನದು ಎನ್ನುವ ಮಾತು ಪೂತನಿಗೆ ಸತ್ಯದ ಸಂದೇಶವಾಗುತ್ತದೆ.
ಗೋಕುಲದಲ್ಲಿ ಬಂದು ಕೃಷ್ಣನನ್ನು ಕಂಡವಳಿಗೆ ಜಗತ್ತೇ ಕೈಗೆ ದೊರೆತ ಅನುಭವ. ಆತನಿಗೆ ಕೊಡಲು ಏನೂ ಇಲ್ಲದೆ ತನ್ನ ಎದೆಯ ಹಾಲನ್ನು ಕೊಡುತ್ತಾರೆ. ಹಾಲು ಮುಗಿದರೆ ರಕ್ತ, ರಕ್ತ ಮುಗಿದರೆ ಪ್ರಾಣವನ್ನೂ ಹೀರಿಬಿಡು ಎನ್ನುವ ಆಕೆಯ ಆರ್ತ ಪ್ರಾರ್ಥನೆ ಸ್ವೇಚ್ಛಾಚಾರಣೆಯಲ್ಲದೆ ವಿಷಕನ್ಯೆಯಾದವಳು ಅಮೃತಮಯಿ ತಾಯಿಯಾದ ಬಗೆ ಇದು. ತಾಯ್ತನ ಜಗತ್ತಿನ ಸೃಷ್ಟಿಗೆ ಕಾರಣವಾಗುವಂತಹದ್ದು. ಮಾತೃತ್ವವಿಲ್ಲದೆ ಜಗತ್ತಿಲ್ಲ. ವಿಶ್ವದ ಎಲ್ಲ ತಾಯಂದಿರಿಗೆ ಈ ಗೌರವ ಸಲ್ಲಲೇಬೇಕು. ಇದು ಶ್ರೀಕೃಷ್ಣ ವಿಶ್ವಕ್ಕೆ ನೀಡುವ ಸಂದೇಶ. ಅದು ಬರಿಯ ಮಾತಲ್ಲ, ಕೃಷ್ಣನ ನಡವಳಿಕೆಯೂ ಹಾಗೆಯೇ ಇದ್ದದ್ದು. ತಾಯ್ತನದ ಸೌಖ್ಯದ ಹಿಂದಿರುವ ನೋವು ನಲಿವುಗಳನ್ನು ಮಹಾಭಾರತದ ಕೃಷ್ಣನ ಈ ಮೂರು ತಾಯಂದಿರ ಮೂಲಕ ಅರಿಯುವ ಪ್ರಯತ್ನವೇ ಈ ನೃತ್ಯ ರೂಪಕ ಅಮ್ಮ. ಪ್ರೊಫೆಸರ್ ಕೆ.ಎಸ್. ನಾರಾಯಣಾಚಾರ್ಯರ ಕೃತಿಯನ್ನು ಆಧಾರವಾಗಿರಿಸಿಕೊಂಡು ಅಮ್ಮ ಎನ್ನುವ ನೃತ್ಯ ರೂಪಕವನ್ನು ರಚಿಸಿರುವವರು ಮೈಸೂರಿನ ಕನ್ನಡ ಪ್ರಾಧ್ಯಾಪಕಿ ವಿದುಷಿ ಡಾಕ್ಟರ್ ಜ್ಯೋತಿಶಂಕರ್. ಬೆಂಗಳೂರಿನ ವಿದ್ವಾನ್ ಶ್ರೀ ಬಾಲಸುಬ್ರಹ್ಮಣ್ಯ ಶರ್ಮಾರವರು ಸಂಗೀತ ಸಂಯೋಜನೆ ಮಾಡಿದ್ದಾರೆ. ನೃತ್ಯ ನಿರ್ದೇಶನ ಮಾಡಿ ಸ್ವಯಂ ಏಕವ್ಯಕ್ತಿ ರೂಪಕವನ್ನ ಪ್ರದರ್ಶಿಸುತ್ತಿರುವವರು ಶ್ರೀಕೃಷ್ಣ ಆಸ್ಥಾನ ನೃತ್ಯ ರತ್ನ ಡಾಕ್ಟರ್ ವಸುಂಧರಾ ದೊರೆಸ್ವಾಮಿ. ಈ ನೃತ್ಯ ರೂಪಕದಲ್ಲಿ ನಮ್ಮೊಂದಿಗೆ ಸಂಗೀತದ ಮೇಳದಲ್ಲಿ ಸಹಕರಿಸಿರುವ ಕಲಾವಿದರು ನಟುವಾಂಗದಲ್ಲಿ ಡಾಕ್ಟರ್ ವಸುಂಧರಾ ದೊರೆಸ್ವಾಮಿಯವರ ಹಿರಿಯ ಶಿಷ್ಯ ಶ್ರೀ ಕೆ. ಸಂದೇಶ್ ಭಾರತಿ, ಹಾಡುಗಾರಿಕೆಯಲ್ಲಿ ವಿದ್ವಾನ್ ಶ್ರೀ ಬಾಲಸುಬ್ರಹ್ಮಣ್ಯ ಶರ್ಮಾ, ಮೃದಂಗದಲ್ಲಿ ವಿದ್ವಾನ್ ಶ್ರೀ ಪಿ. ಜನಾರ್ದನ್ ರಾವ್, ಪಿಟೀಲಿನ ಸಹಕಾರ ವಿದ್ವಾನ್ ಶ್ರೀ ಪ್ರಾದೇಶಾಚಾರ್ಯ, ಕೊಳಲಿನಲ್ಲಿ ವಿದ್ವಾನ್ ಶ್ರೀ ನಿತೀಶ್ ಅಮನ್ನಾಯಕ್, ರಿದಮ್ ಪ್ಯಾಡ್ ಸಹಕಾರ ವಿದ್ವಾನ್ ಶ್ರೀ ಡಿ ವಿ ಪ್ರಸನ್ನ ಕುಮಾರ್, ಧ್ವನಿ ಮುದ್ರಣ ಸಹಕಾರ ಶ್ರೀ ಓಂಕಾರ. ಇಗೋ ನೋಡಿ ನೃತ್ಯ ರೂಪಕ ಅಮ್ಮ ನಿಮ್ಮ ಮುಂದೆ.
ತಂಗಿಡದಾಗ ತರಿಗಿಡದಾಗ ಧಂಗಿಡಿಂಗ್ ತಂಗಿಡದಾಗ ತರಿಗಿಡದಾಗ ಧಂಗಿಡಿಂಗ್ 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 ಕೂಗಿದಾಗ ಬರುವ ಪಾದ ಕರುಣಿಸಿ ಕಾಯ್ದ ಪಾದ ಕೂಗಿದಾಗ ಬರುವ ಪಾದ ಕರುಣಿಸಿ ಕಾಯ್ದ ಪಾದ ಪಾದ ತಕ್ಕ ದಿನ ತಕ್ಕ ಚೆಂಡು ದಿನ ತಕ್ಕ ಚೆಂಡು ತಕ್ಕ ತಕ್ಕ ಚೆಂಡು ದಿನ ತಕ್ಕ ಚೆಂಡು ತಕ್ಕ ಚೆಂಡು ದಿನ ತಕ್ಕ ಚೆಂಡು ತಕ್ಕ ಚೆಂಡು ದಿನ ತಕ್ಕ ಚೆಂಡು ತಂಗಿರದಾಗ ಕರಿಗಿರದಾಗ ತಂಗಿರದಾಗ ಕರಿಗಿರದಾಗ ಹೆಂಡಂಗೆ ತಕ್ಕ ತೆಕ್ಕು ತಕ್ಕ ತತ್ತಿ ಇನ್ನು ತುಂಬ
ಅದ ಜುಮ್ ದೆತ್ತ ಅದ ಜುಮ್ ತತ್ತ ಜುಮ್ ದೆತ್ತ ಕುಂತಕ್ಕ ತಕ್ಕೆ ತಕ್ಕದ ಜುಮ್ ದೆತ್ತ ಜುಮ್ ರತ್ತ ಜುಮ್ ದೆತ್ತ ಕುಂತಕ್ಕ ತಕ್ಕೆ ತಕ್ಕದೆ ದೆತ್ತ ಜುಮ್ ದೆತ್ತ ಜುಮ್ ತತ್ತ ಜುಮ್ ದೆತ್ತ ಕುಂತಕ್ಕ ತಕ್ಕೆ ತಕ್ಕದ ದೆತ್ತ ಜುಮ್ ದೆತ್ತ ಜುಮ್ ರತ್ತ ಜುಮ್ ದೆತ್ತ ಕುಂತಕ್ಕ ತಕ್ಕೆ ತಕ್ಕದ ದೆತ್ತ ಜುಮ್ ದೆತ್ತ ಜುಮ್ ರತ್ತ ಜುಮ್ ದೆತ್ತ ಕುಂತಕ್ಕ ತಕ್ಕೆ ತಕ್ಕದ ದೆತ್ತ ಕುಂತಕ್ಕ ತಕ್ಕೆ ಧರ್ಮ ಅಧರ್ಮಗಳ ಸಂಘರ್ಷವಾದಾಗ ತಾನು ಅವತರಿಸಿ ಬಂದು ಹೆಜ್ಜೆ ಇಟ್ಟಲ್ಲೆಲ್ಲ ಹೆಜ್ಜೇನ ಮಳೆಗರೆದು ಸಲಹಿದ ಶ್ರೀಕೃಷ್ಣನ ಶ್ರೀಪಾದ ಬಹು ಮನೋಹರವಾಗಿತ್ತು, ಮೋಹಕವಾಗಿತ್ತು. ಅದನ್ನು ಕಂಡ ಬೇಡನೊಬ್ಬ ಅದು ತನ್ನ ಬೇಟೆಯೆಂದೇ ಭಾವಿಸಿ ತನ್ನ ಬಾಣದಿಂದ ಅರಿಯದೆ ಭೇದಿಸಿಬಿಟ್ಟನಲ್ಲ. ಅಲ್ಲೇ ಆ ಬಾಣದ ತುದಿಯಲ್ಲೇ ಅಂದು ದೂರ್ವಾಸರ ಶಾಪದಿಂದ ಹುಟ್ಟಿದ್ದ ಕಬ್ಬಿಣದ ಒನಕೆಯ ಚೂರು ಸೇರಿಬಿಟ್ಟಿತ್ತು. ದೂರ್ವಾಸರ ಶಾಪ. ಈ ಕಬ್ಬಿಣದ ಒನಕೆಯೇ ಯಾದವ ಕುಲನಾಶಕ್ಕೆ ಕಾರಣವಾಗಲಿ. ಗಾಂಧಾರಿಯ ಶಾಪ. ಕೃಷ್ಣ, ನನ್ನ ಎದುರಿಗೆ ನನ್ನವರು ಇಲ್ಲವಾದಂತೆ ನಿನ್ನ ಎದುರಿಗೆ ನಿನ್ನವರು ನಾಶವಾಗಿ ಬಿಡಲಿ. ಬೇಡ ಓಡೋಡಿ ಬಂದು ನೋಡುತ್ತಾನೆ. ಅದು ಪಕ್ಷಿಯಲ್ಲ, ಕೃಷ್ಣನ ಪಾದ. ಜರ ಎಂಬ ವ್ಯಾಧ ಹಿಂದೆ ವಾಲಿಯಾಗಿದ್ದವನು.
ಕೃಷ್ಣನ ಕಾರುಣ್ಯದಿಂದ ಅಂದು ಉಳಿದಿದ್ದ ಸುಪ್ತ ಕೋಪವನ್ನು ಇಂದು ತೀರಿಸುವಂತೆ ಮಾಡಿ ಮುಕ್ತಿ ನೀಡಿದ ಶ್ರೀಕೃಷ್ಣ. ಅಮ್ಮ ದೇವಕಿ, ನನ್ನ ಜೀವಿತಾವಧಿಯಲ್ಲಿ ಕಂಡ ಮೊದಲ ತಾಯಿ ಈಕೆ. ನನ್ನನ್ನು ಪಡೆಯುವಾಗಲೇ ಅದೆಷ್ಟು ಸಂಘರ್ಷಗಳನ್ನು ಕಂಡುಬಿಟ್ಟಳು. ಅವತಾರಿಯೊಬ್ಬನ ಕಾರಣಕ್ಕಾಗಿ ಅವಳ ಒಡಲು ತಾಳ್ಮೆಯಿಂದ ತಡೆದ ಸಂಕಟಗಳು ಬಹಳವೇ. ಅಮ್ಮ ದೇವಕಿ, ಮೊದಲ ತಾಯಿ ಬಂದೇ ಬಿಟ್ಟೆಯ ಅಮ್ಮ? ಕಂದ ಹೇಗಿರುವೆ ಕಂದ, ನಿನ್ನ ಮುಖ ಕೊಂಚ ಬಾಡಿದೆ ಅದೇಕೆ ಕಂದ? ನೀನೆನ್ನ ಪಡೆದ ತಾಯಿ, ಹೆತ್ತೆನ್ನ ಮಗದಾಯಿ, ಅದೆಷ್ಟು ನೊಂದೆ ನೀನು ಕಂದರನ್ನು ಕಳೆದುಕೊಂಡು ಕಾಯುತ್ತ ಕುಳಿತೆ ತಡೆದು ನಿಂದೆಲ್ಲ ದುಃಖಗಳನ್ನು. ಅಮ್ಮ ಅಮ್ಮ ಅಂದು ದೇವಕಿಯ ಅಷ್ಟಮ ಗರ್ಭದಲ್ಲಿ ಜನಿಸುವ ಶಿಶುವೇ ನಿನ್ನ ಮೃತ್ಯು.
ಎಲ್ಲವೋ ಕಂಸ, ನಿನ್ನನ್ನು ಕೊಲ್ಲುವವನು ಬೇರೆಡೆಯಲ್ಲಿ ಬೆಳೆಯುತ್ತಿದ್ದಾನೆ. ಕಂಸ ಎಷ್ಟು ಕಂದಗಳಿಗೆ ನೀನು ಕಷ್ಟ ನೀಡಿದೆ, ಅದೆಷ್ಟು ಕಣ್ಣ ನೀರನೇ ಇಷ್ಟದಿಂದ ಸುರಿಸಿದೆ. ಹುಟ್ಟಿ ಬಂದನಲ್ಲಿ ನೋಡು ಬಿಟ್ಟ ನಿನಗಿಲ್ಲಿ ಸಿಗಲು, ಸಿಟ್ಟು ಬಂದರೇನು ನಿನಗೆ ಮಟ್ಟ ಹಾಕಿ ನಿಂದನವನೇ. ಕೃಷ್ಣ ನಂದನ ಮನೆಯಲ್ಲಿ ಸುಖವಾಗಿ ಬೆಳೆದ. ಆದರೆ ದೇವಕಿ ಅದಾವುದನ್ನೂ ಕಾಣಲಿಲ್ಲ. ಬಾಲಲೀಲೆ ನೋಡಲಿಲ್ಲ, ಬಾಲಲೀಲೆ ನೋಡಲಿಲ್ಲ, ಬಾಲಲೀಲೆ ನೋಡಲಿಲ್ಲ. ಹಾಲ ನಿನ್ನಿತು ಉಡಿಸಲಿಲ್ಲ,
ನಿನಗೇನು ಕೊಡಲಿಲ್ಲ ಸಂತಸವ ತಾರಲಿಲ್ಲ ಕಡೆಯಲೀಲ ಕಂಡರೆ ತಾಳಲಾರೆ ತಾಯೇ ನೀ ಸಹಿಸಲಾರೆ ಅಮ್ಮ ನನ್ನ ಅಮ್ಮ ದೇವಕಿ ಎಷ್ಟು ನೊಂದಳು. ಈಗಲೂ ಈ ಯಾದವರ ಕಲಹವನ್ನು ಕಾಣಬೇಕಾಯಿತು. ನನ್ನ ಅಂತ್ಯದ ಕ್ಷಣಗಳನ್ನು ಈ ಮುಗ್ಧೆ ನೋಡಲೇಬಾರದು. ಅರೆ, ಮಸುಕಾಗಿ ಕಾಣುತ್ತಿರುವ ಈ ಮುಖ ನನ್ನ ಸಾಕಿದ ತಾಯಿ ಯಶೋದೆಯದು. ನಾನು ಆಕೆಯ ಹೆತ್ತ ಮಗನಲ್ಲ, ಆದರೂ ಅವಳಲ್ಲಿದ್ದ ಮುಗ್ಧ ತಾಯ್ತನ ನನ್ನ ಮೇಲೆ ಸದಾ ಶುದ್ಧ ಪ್ರೇಮವನ್ನೇ ಸುರಿಸಿತು. ನಿರಿಗಮಪ ಮರಪಮಗೀಗ ಗಮನಿದಪ ಮರಪಮಗೀಗ ನಿರಿಗಮಪ ಮರಪಮಗೀಗ ಗಮನಿದಪ ಮರಪಮಗೀಗ ಸುಖರಿ ನೀರಿಗ ಗಮ ಮಾಮ ರಿರಿಗ ಗಮ ಮಾಮ ದದರತ್ತಿ ಗಗ ಅಮ್ಮ, ಕಂದ, ನೀನು ಹೀಗೆ ಕರೆದು ಅದೆಷ್ಟು ದಿನಗಳಾಗಿತ್ತು? ಕಾಲಿಗೇನಾಗಿದೆಯೋ ಕಂದ? ನಿನ್ನ ತುಂಟತನ ಇನ್ನೂ ನಿಂತಿಲ್ಲವೇನೋ? ಆ ದಿನಗಳ ಹಾಗೆಯೇ. ಶಕಟನ ಬಾಡಿಯ ಮುರಿದಿಟ್ಟ ಕಂದ, ಶಕಟನ ಬಾಡಿಯ ಮುರಿದಿಟ್ಟ ಕಂದ, ಭಾರಿಯ ಮರಗಳ ಉರುಳಿಸಿದ್ದ ಚಂದ, ಭಾರಿಯ ಮರಗಳ ಉರುಳಿಸಿದ್ದ ಚಂದ, ಹಾವಿನ ಗೆಳೆಯ ಮೇಲ್ ಕುಣಿದ ಚಂದ, ಹಾವಿನ ಗೆಳೆಯ ಮೇಲ್ ಕುಣಿದ ಚಂದ.
ಜನ್ಮ ಹಾವಿನ ಹೆಡ್ಡೆಯ ಮೇಲ್ಗುಳಿದ ಚಂದ ನವನೀತ ಮೆಲುತ ಓಡಿದ ಮುಕುಂದ ನವನೀತ ಮೆಲುತ ಓಡಿದ ಮುಕುಂದ ಎಷ್ಟೆಲ್ಲ ಮಾಡಿಬಿಟ್ಟಿತ್ತಲ್ಲ ಕೃಷ್ಣಯ್ಯ ಆ ನಿನ್ನ ಪಾದಗಳು. ಅಮ್ಮ, ಹೇಗೆ ಮರೆಯಲಿ ನಿನ್ನ ಎದೆ ಹಾಲ ರುಚಿಯ. ಗೋಕುಲದ ವಾಸ ತೀರಿತಮ್ಮ ನನಗೆ ನೀ ನೀಡಿದ ನವನೀತ ಮತ್ತೆಲ್ಲಿ ನನಗೆ ರಾಜಕಾರ್ಯ ಬಹುವಾಯ್ತು ದುಷ್ಟರ ಸರಿದಾಯ್ತು ರಾಜಕಾರ್ಯ ಬಹುವಾಯ್ತು ದುಷ್ಟರ ತರಿದಾಯ್ತು ಪಾದಗಳೇ ಶಿಥಿಲವಾಯ್ತು ಭಕ್ತ ಬೇಡನೆ ಹೊಡೆದಾಯ್ತು ಪಾದಗಳೇ ಶಿಥಿಲವಾಯ್ತು ಭಕ್ತ ಬೇಡನೆ ಹೊಡೆದಾಯ್ತು ಮರ್ತ್ಯಲೋಕ ರಕ್ಷಣೆಯ ಗುರಿಯಾಗಿ ಬಂದಿನಿಲ್ಲಿ